ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಯುಗಾದಿ ಹಬ್ಬದ ದಿನದ ವ್ಲಾಗ್. ಬೆಳಿಗ್ಗೆ 5 ಗಂಟೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಸಾಮಾನ್ಯವಾಗಿ ನಾನು ಎದ್ದ ಕೂಡಲೇ ಆಚೆಗಡೆ ಬರ್ತೀನಿ. ಆಚೆಗಡೆ ಬಂದು ಒಂದು ರೌಂಡ್ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ. ಅವಾಗಂತೂ ಪಕ್ಷಿಗಳು ಹೋಗ್ತಾ ಇರುತ್ತಲ್ಲ, ಅದ್ರ ಸೌಂಡ್ ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ನಾನು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಅಥವಾ ಕಾಫಿನೋ ಕುಡಿದ್ಬಿಟ್ಟು ನಾನು ಮುಂದಿನ ಕೆಲಸ ನೋಡ್ತೀನಿ. ಇನ್ನು ಕಸ ಗುಡಿಸಿ ಮನೆ ಒರೆಸೋಣ ಅಂತ ನೋಡಿದೆ. ನಮ್ಮ ದೊಡ್ಡಮ್ಮ ಇನ್ನೂ ಮಲಗಿದ್ರು. ಸರಿ, ಅವ್ರು ಎದ್ದೋಳೋ ಅಷ್ಟರಲ್ಲಿ ನಾನು ನನ್ನ ತಲೆಗೆಲ್ಲ ಆಯಿಲ್ ಹಾಕ್ಕೊಂಡ್ಬಿಟ್ಟು ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು ಆಚೆಗಡೆ ಬಂದೆ. ಅಷ್ಟರಲ್ಲಿ ಬೆಳಕು ಕೂಡ ಆಗಿತ್ತು. ಸರಿ ಅಂತೇಳಿ ಆಚೆಗಡೆ ಎಲ್ಲ ಕಸ ಗುಡಿಸಿ ಒಳಗಡೆ ಬರೋಷ್ಟ ನಮ್ಮ ದೊಡ್ಡಮ್ಮ ಎದ್ದಿದ್ರು. ಅಷ್ಟರಲ್ಲಿ ಅವ್ರು ಹಾಸ್ಕೊಂಡಿದ್ದಂತಹ ಬಟ್ಟೆ ಎಲ್ಲ ಮಡ್ಚೆತ್ತಿಟ್ಬಿಟ್ಟು ಮನೆಯಲ್ಲೂ ಕಸ ಗುಡಿಸಿ ಒರೆಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಮೊದಲು ಬಾಗಿಲಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ಕೊಂಬಿಡೋಣ ಅಂತ ಹೇಳಿ ಬಾಗಿಲಿಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಮನೆ ಒರೆಸ್ಬೇಕಾದ್ರೆ ಆಚೆಗಡೆನೂ ಕೂಡ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಹೋಗಿದ್ದೆ. ರಂಗೋಲಿ ಅರ್ಶಿನ ಕುಂಕುಮ ಮಾತ್ರ ಇಟ್ಟಿರಲಿಲ್ಲ. ಇವಾಗ ಅದೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತಲ್ವ, ಸ್ವಲ್ಪ ತೇವ ಮಾಡಿಕೊಂಡ್ರೆ ಅರ್ಶಿನ ಕುಂಕುಮ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಆರುಷಿ ಕೂಡ ಇದ್ದು ಬಂದಿದ್ಲು. ಅವಳಿಗಿನ್ನ ತಲೆಗೆಲ್ಲ ಎಣ್ಣೆ ಹಾಕಬೇಕು. ನಾನು ಆರುಷಿಗೆ ತಲೆಗೆ ಒಂದಿನ ಮುಂಚೆನೇ ಎಣ್ಣೆ ಹಾಕಿರೋದಿಲ್ಲ. ಯಾವಾಗ ತಲೆಗೆ ಸ್ನಾನ ಮಾಡಿಸ್ತೀನಿ ಆವತ್ತು ಮಾತ್ರ ಎಣ್ಣೆ ಹಾಕ್ಬಿಟ್ಟು 1-2-3 ಅವರ್ಸ್ ಬಿಟ್ಬಿಟ್ಟು ನಂತರನೇ ಸ್ನಾನ ಮಾಡಿಸೋದು. ನಾನು ರಂಗೋಲಿ ಏನು ದೊಡ್ಡದಾಗಿ ಹಾಕಕ್ಕೆ ಹೋಗ್ತಿಲ್ಲ, ಯಾಕಂದರೆ ಮನೆ ಆಚೆಗಡೆ ಸ್ವಲ್ಪ ಜಾಗ ಚಿಕ್ಕದಿದೆ ಅಲ್ವಾ. ದೊಡ್ಡದಾಗಿ ರಂಗೋಲಿ ಹಾಕ್ಬಿಟ್ರೆ ಅದನ್ನೆಲ್ಲ ತುಳ್ಕೊಂಡು ಮನೆ ಒಳಗಡೆ ಎಲ್ಲ ಬರ್ತಾರೆ. ನಮ್ಮ ಆರುಷಿ ಅಪ್ಪು ಏನಾರ ಬಂದರು ಅಂದರೆ ಮನೆಯೆಲ್ಲ ತುಳಿದ್ಬಿಟ್ಟು ರಂಪ ಮಾಡ್ತಾರೆ. ಅದಕ್ಕೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲರೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ನಮ್ಮ ಆರುಷಿ ಎಲ್ಲ ಚೆಲ್ಲಿ ಆಟ ಆಡಾಕ್ಬಿಟ್ಟಿದ್ದಾಳೆ. ಈ ಸಲ ಕಲ್ಲರೇನು ತುಂಬ್ತಾ ಇಲ್ಲ, ಬರೀ ಹಂಗೆ ರಂಗೋಲಿ ಪುಡಿನಲ್ಲೇ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ರಂಗೋಲಿಗಳೆಲ್ಲ ಮರ್ತೋಗ್ಬಿಟ್ಟಿದೆ. ನಾವು ಕಾಲೇಜು ಸ್ಕೂಲ್ಗಳಲ್ಲಿದ್ದಾಗ ದೊಡ್ಡದಾಗಿ ಎಷ್ಟೊಂದು ರಂಗೋಲಿ ಹಾಕ್ತಾ ಇದ್ವಿ. ಇವಾಗ ಪ್ರಾಕ್ಟೀಸ್ ತಪ್ಪೋಗಿರೋದ್ರಿಂದ ಇವಾಗೆಲ್ಲ ಮರ್ತೋಗ್ಬಿಟ್ಟಿದೆ. ಯಾವುದೋ ಒಂದು ಚಿಕ್ಕ ಚಿಕ್ಕ ರಂಗೋಲಿಗಳು ಮಾತ್ರ ನೆನಪಿದೆ. ಇನ್ನು ಆಚೆಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಆರುಷಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಆರುಷಿಗೆ ಈ ಸಲ ಏನು ಬರೀ ಹರಳೆಣ್ಣೆ ಹಾಕ್ತಾ ಇಲ್ಲ, ಯಾಕಂದರೆ ರಾತ್ರಿ ಮಳೆಲೆಲ್ಲ ನೆನ್ಕೊಂಡ್ಬಂದಿದ್ವಿ. ಸ್ವಲ್ಪ ಅವಳಿಗೂ ಸ್ವಲ್ಪ ಕಾಫ್ ಇತ್ತು. ಇನ್ನು ಫುಲ್ಲು ಹರಳೆಣ್ಣೆನೇ ಹಾಕ್ಬಿಟ್ರೆ ಶೀತ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಫುಲ್ಲು ಬಾಡಿಗೂ ಕೂಡ ಏನೂ ಹಾಕ್ತಾ ಇಲ್ಲ, ಬರೀ ತಲೆಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಇನ್ನು ಅದಾದಮೇಲೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಡುಗೆ ಕೆಲಸ ಇಟ್ಕೊಳ್ಳೋಣ ಅಂತ. ನಾನು ಹಬ್ಬ ಅಲ್ವಾ, ಹಬ್ಬದ ದಿನ ಮಾತ್ರ ತೆಂಗಿನಕಾಯಿ ಇಟ್ಬಿಟ್ಟು ಕಳಶ ಹೂಡೋದು. ಇನ್ನು ಬಾಕಿ ಟೈಮಲ್ಲೆಲ್ಲ ಚಿಕ್ಕದು ಬರೀ ಎಲೆ ಇಟ್ಬಿಟ್ಟು ಕಳಶ ಇಡ್ತೀನಿ. ಹಬ್ಬಗಳಲ್ಲಿ ಮಾತ್ರ ನಾನು ಈ ರೀತಿ ಮಾಡೋದು. ಮಾಮೂಲಿ ಎಲ್ಲರೂ ಕಳಶದೊಳಗಡೆಗೆ ಏನೇನು ಹಾಕ್ತಾರೆ, ಅಕ್ಷತೆ, ಅರ್ಶಿನ ಕುಂಕುಮ, ಜವಾದು ಪೌಡರು, ಲಾವಂಚ ಬೇರು ಮತ್ತು ಹೂ ಇಷ್ಟು ಹಾಕ್ಬಿಟ್ಟು ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಡ್ತೀನಿ. ಯುಗಾದಿ ಅಂದರೆ ಯುಗದ ಹೊಸ ಆರಂಭ, ಅಂದರೆ ನಮ್ಮ ಹಿಂದೂಗಳಿಗೆಲ್ಲ ಹೊಸ ವರ್ಷ ಇದ್ದಂಗೆ. ಈ ಸಲ ಅಮಾವಾಸ್ಯೆ ಆಗಿದ್ರಿಂದ ಕೆಲವರು ಇವತ್ತು ಕಳಶ ಉಡೋದಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ನನಗೆ ಹಬ್ಬಗಳಲ್ಲಿ ಅವತ್ತೇ ಈ ಥರ ದೇವರಿಗೆಲ್ಲ ರೆಡಿ ಮಾಡಿ ಫ್ರೆಶ್ ಆಗಿ ಅವಾಗೆ ಪೂಜೆ ಮಾಡಿದ್ರೇ ಸಮಾಧಾನ ಆಗುತ್ತೆ. ಅದಕ್ಕೆ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಹಬ್ಬ ಅಲ್ವಾ, ಹಬ್ಬದ ದಿನವೇ ನಾನು ನೀಟಾಗಿ ಫ್ರೆಶ್ ಆಗೆಲ್ಲ ರೆಡಿ ಮಾಡ್ಕೊಳ್ಳೋದು.
ದೇವ್ರ ಮನೆಯೆಲ್ಲ ರೆಡಿ ಮಾಡಿದೆ. ಇನ್ನು ತೋರಣ ಬೇರೆ ಕಟ್ಟಿರಲಿಲ್ಲ. ಇನ್ನು ತೋರಣ ಶಂಕರ್ ಸ್ವಲ್ಪ ಏನೋ ಕೆಲಸ ಮಾಡ್ತಾಯಿದ್ರು. ಇನ್ನು ಅವ್ರಿಗೆ ಬರ್ತೀನಿ ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಅವ್ರು ಬರೋವರೆಗೂ ಕಾಯೋಕ್ಕಾಗಲ್ಲ ಅಂತ ಹೇಳಿ ಹೆಂಗೂ ದೇವ್ರದ್ದೆಲ್ಲ ರೆಡಿ ಮಾಡಿದ್ಮೇಲೆ ಹಾಗೆ ಬಿಡಬಾರ್ದಲ್ವ, ದೀಪ ಹಚ್ಬಿಡ್ಬೇಕು. ದೀಪಕ್ಕೆಲ್ಲ ಎಣ್ಣೆ ಬತ್ತಿ ಎಲ್ಲ ಹಾಕಿದ್ಮೇಲೆ ಸರಿ ನಾನೇ ಕಟ್ತೀನಿ ಅಂತ ಹೇಳಿ ತೋರಣನ ನಾನೇ ಕಟ್ಬಿಟ್ಟು ಪೂಜೆ ಮಾಡಿದೆ. ಇನ್ನೂ ಆರುಷಿ ಶಂಕರ್ದು ಸ್ನಾನ ಆಗಿರಲಿಲ್ಲ. ಆರುಷಿಗೆ ಶಂಕರ್ ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದರು. ದೇವ್ರ ಮನೆ ರೆಡಿ ಮಾಡಿದ್ಮೇಲೆ ಪೂಜೆ ಮಾಡಿಬಿಟ್ಟು ನಾನು ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬರೀ ಗಂಧಕಡ್ಡಿ ಮಾತ್ರ ಪೂಜೆ ಮಾಡಿದೆ. ಇನ್ನು ಅವ್ರು ಸ್ನಾನ ಮಾಡ್ಕೊಬಂದ್ಮೇಲೆ ಆರತಿ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ನಾನು ನಮ್ಮ ದೊಡ್ಡಮ್ಮ ಬೇವು ಬೆಲ್ಲ ತಿಂದ್ಬಿಟ್ವಿ. ಯಾಕಂದರೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನೋವರೆಗೂ ನಾವೇನು ತಿನ್ನಬಾರ್ದು ಅಂತ ಆಗಿನ ಕಾಲದಿಂದನೂ ನಡ್ಕೊಬಂದಿರೋ ಪದ್ಧತಿ. ಇನ್ನು ಈ ಪದ್ಧತಿ ಗಂಡ್ಮಕ್ಳಿಗೆ ಅನ್ವಯ ಆಗಲ್ಲ. ಇರೋರು ಕೆಲವರು ಇರ್ತಾರೆ. ನಮ್ಮನೇಲಿ ನಮ್ಮ ಶಂಕರ್ ಆರುಷಿ ಇರೋದಿಲ್ಲ. ಅವರು ಸ್ನಾನ ಮಾಡೋಕ್ಕೆ ಮುಂಚೆನೇ ದೋಸೆ ತೊಗೊಬಂದು ತಿಂದ್ಬಿಟ್ರು. ಇನ್ನು ನಾವು ಮನೆಯಲ್ಲಿ ಹೆಂಗಸರು ನಾವಾದ್ರು ಒಂದು ಪದ್ಧತಿ ಪಾಲಿಸೋಣ ಅಂತ ಹೇಳಿ ನಮ್ಮ ಪೂಜೆ ಮುಗಿಸಿ ಬೇವು ಬೆಲ್ಲ ತಿನ್ನೋವರೆಗೂ ನಾವೇನೂ ತಿಂದಿರಲಿಲ್ಲ. ನಮ್ಮ ದೊಡ್ಡಮ್ಮಂಗೂ ವಯಸ್ಸಾಗಿದೆ ಅಲ್ವಾ, ನೀನೇನು ಇರಬೇಡ ಉಪವಾಸ, ನೀನು ತಿನ್ನು ಅಂತ ಹೇಳಿದೆ. ಆದರೂ ಅವ್ರು ಕೇಳೋದಿಲ್ಲ. ಅವರು ಈ ಥರ ದೇವರಂದರೆ ನಂಬ್ತಾರೆ. ಅವರು ಬೇವು ಬೆಲ್ಲ ತಿನ್ನೋವರೆಗೂ ನಾನೇನು ತಿನ್ನಲ್ಲ ಅಂತ ಹೇಳಿ ಅವರು ಹಾಗೇ ಇದ್ದರು. ಪೂಜೆ ಎಲ್ಲ ಆದಮೇಲೆ ನಮ್ಮ ಶಂಕರ್ಗೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿದೆ. ಯಾಕಂದರೆ ಬೆಳಗ್ಗೆ ರೆಡಿ ಮಾಡಿದ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತಲ್ವ ದೇವ್ರ ಮನೆ. ಅದಕ್ಕೆ ಅವರು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಆರುಷಿ ಅಡ್ಡ ಬರ್ತಾಳೆ. ಈ ಥರ ಕ್ಯಾಮ್ರಾ ಏನಾರ ಓಪನ್ ಮಾಡಿದ್ರೆ ಸಾಕು, ಅವ್ರು ನನ್ನ ಫೋಟೋ ತೆಗಿಲಿ ಅಂತ ಅಡ್ಡ ಬರ್ತಾ ಇರ್ತಾಳೆ. ನಮ್ಮ ಆರುಷಿ ಹೊಸದು ಫ್ರಾಕ್ ಹಾಕ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾಳೆ. ಅವ್ರ ಅಪ್ಪನ ಹಿಂದೆ ಅಪ್ಪ ಸ್ನಾನ ಮಾಡಿಸು ಅಂತ ಹಿಂದೆ ಓಡಾಡ್ತಿದ್ದಾಳೆ. ನಾನು ಲೇಟ್ ಆಯ್ತಲ್ವ, ಸರಿ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಒಬ್ಬಟ್ಟು ಮಾಡೋಣ ಅಂತ ಸ್ವಲ್ಪ ಹೊತ್ತು ಬೇಳೆನ ನೆನೆಸಿಟ್ಟಿದ್ದೆ, ತೊಗರಿ ಬೇಳೆನ. ಅದಕ್ಕಿವಾಗ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ. ಒಬ್ಬಟ್ಟು ಮಾಡೋಕ್ಕೆ ಕನಕ ಎಲ್ಲ ಕಲಸಿ ಇಟ್ಬಿಟ್ಟಿದ್ದೆ. ಯಾಕಂದರೆ ಅದು ಹಿಟ್ಟು ಚೆನ್ನಾಗಿ ನೆಂದರೆ ಅದು ಕನಕ ಒಬ್ಬಟ್ಟು ತಟ್ಟೋದಕ್ಕೆ ಚೆನ್ನಾಗಿ ರೆಡಿಯಾಗಿರುತ್ತೆ. ಅದಾದಮೇಲೆ ಇನ್ನು ಕಾಳುಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಾಳುಗೊಜ್ಜು ಮಾಡಿ ತುಂಬ ದಿನವೇ ಆಗೋಗಿತ್ತು. ಸುಮಾರು ವರ್ಷ ಆಯಿತು. ನಮ್ಮಮ್ಮ ಮನೇಲಿದ್ದಾಗ ಮಾಡ್ತಾಯಿದ್ವಿ, ಇಲ್ಲಿ ಮಾಡೇ ಇರಲಿಲ್ಲ. ಅದಕ್ಕೆ ಈ ಸಲ ಮಾಡೋಣ ಅಂತ ಅಂದ್ಕೊಂಡು ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿದ್ದೆ. ಇವಾಗ ಅದಕ್ಕೆ ಒಂದು ಬಾಳೆಕಾಯಿ ಮತ್ತು ಆಲೂಗಡ್ಡೆನೂ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಕಾಳುಗೊಜ್ಜು ಅಂದರೆ ತುಂಬ ಇಷ್ಟ. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ರು. ಬೇಳೆ ಬೆಂದಿದೆ, ಇವಾಗ ಅದನ್ನು ಬಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮತ್ತು ಕೋಸಂಬರಿ, ಒಂದು ಹುಳ್ಳಿಕಾಯಿ ಪಲ್ಯ, ಈ ಥರ ಕಾಳುಗೊಜ್ಜು, ಅನ್ನ ಸಾಂಬಾರು ಇದೆಲ್ಲ ಮಾಡ್ತಾಯಿದ್ರು. ನಾನು ಈ ಸಲ ಪಲ್ಯ ಏನು ಮಾಡ್ತೀರಾ, ಬರೀ ಕಾಳುಗೊಜ್ಜು ಮಾಡ್ತಾಯಿದ್ದೀನಿ. ಇವಾಗ ಬೇಳೆ ಬೆಂದಿದ್ದಾದಮೇಲೆ ಒಂದು ಬಾಣಲಿಗೆ ಬೇಳೆ ಮತ್ತು ಬೆಲ್ಲ, ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ಟೇಸ್ಟು ಚೆನ್ನಾಗಿರುತ್ತೆ. ಒಂದೆರಡು ದಿನ ಎಕ್ಸ್ಟ್ರಾ ಇಟ್ಕೊಂಡು ತಿನ್ಬೋದು. ಇಲ್ಲಿ 1.5 ಕಪ್ ಆಗೋಷ್ಟು ತೊಗರಿ ಬೇಳೆ, 1 ಕಪ್ಪು ತೆಂಗಿನಕಾಯಿ, ಇನ್ನು 1.5 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆ ಕಡೆ ಬೇಳೆ ಎಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ನಾನು ಗೊಜ್ಜುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕಾಯಿ, ಒಂದು ಅರ್ಧ ಟೊಮೊಟೊ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಅದ್ರ ಜೊತೆಗೆ 1-2 ಚಕ್ಕೆ ಲವಂಗ, ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಚಮಚ ಧನಿಯಾ, 1 4 ಕಾಳು ಮೆಣಸು, ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಬೆಲ್ಲ ಎಲ್ಲ ಕರಗಿ ಅದು ಸುಂಡೋವರೆಗೂ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು. ನಾನು ಹುರಿಬೇಕಾದ್ರೆ ಒಂದು 4 ಏಲಕ್ಕಿ ಕಾಯಿನೂ ಕೂಡ ಹಾಕೊಂಡ್ಬಿಟ್ಟಿದ್ದೆ. ಅದು ತಣ್ಣಗೆ ಆಗೋವರೆಗೂ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನ ರುಬ್ಕೊಂಡ್ಬರ್ಬೇಕು. ಅಷ್ಟರಲ್ಲಿ ನಾನಿಲ್ಲಿ ಗೊಜ್ಜುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಾಗೆ ಅರ್ಧ ಟೊಮೊಟೊ ಇತ್ತಲ್ವ ಅದನ್ನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಆಲೂಗೆಡ್ಡೆ ಮತ್ತು ಬಾಳೆಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಹೂಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಗೊಜ್ಜಿಗೆ ಈ ರೀತಿ ಹೂಕೋಸು ಹಾಕ್ಕೊಂಡ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬರೀ ಇಷ್ಟೇ ತರಕಾರಿ ಎಲ್ಲ, ಇನ್ನು ನಮ್ಗೆ ಇಷ್ಟ ಬಂದಿರೋ ತರಕಾರಿ ಎಲ್ಲ ಹಾಕ್ಕೊಳ್ಬೋದು. ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ.
ನಂತರ ಇದಕ್ಕೆ ನಾನು ಬಟಾಣಿ ಮತ್ತು ಕಡಲೆಕಾಳನ್ನ 8 ಅವರ್ ನೆನೆಸ್ಬಿಟ್ಟು 1-2 ವಿಷಿಲ್ ಕೂಗಿಸ್ಕೊಂಡು ಅದನ್ನು ಇವಾಗ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಫಸ್ಟೇ ಕಾಳನ್ನ ಕೂಗಿಸ್ಕೊಂಡೆ ಅಂದರೆ, ಇವಾಗ ತರಕಾರಿ ಜೊತೆ ಹಾಕಿದ್ರೆ ನಾವು ಬರೀ ಒಂದೇ ವಿಷಿಲ್ ಹಾಕೋದಲ್ವಾ, ಇನ್ನು ಕಾಳು ಬೆಂದಿರಲ್ಲ, ಅದಕ್ಕೆ ಅಂತ 1-2 ಕೂಗಿಸ್ಕೊಂಡು ಕಾಳನ್ನ ಬೇಯಿಸ್ಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಕಾಳನ್ನ ಹಾಕ್ಕೊಂಡ್ಮೇಲೆ ರುಬ್ಬಿರೋಂತಹ ಮಸಾಲನೂ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 1 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ಜಾರನ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಯಾಕಂದರೆ ನಮಗೆ ಗಟ್ಟಿ ಗೊಜ್ಜಬೇಕು, ಅದು ಗ್ರೇವಿ ಥರ ಏನೂ ಇರಬಾರ್ದು. ಅದಕ್ಕೆ ಇಷ್ಟೇ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕೂಗಿಸ್ಕೊಳ್ತಾ ಇದ್ದೀನಿ. ನಾವು ಚಿಕ್ಕವ್ರು ಇರ್ಬೇಕಾರಲ್ಲ ನಮ್ಮಮ್ಮ ಈ ರೀತಿ ಬೇಳೆ ಎಲ್ಲ ಹುರಿದಿದ್ರೆ ಫಸ್ಟು ನಾವು ಈ ರೀತಿ ಒಂದು ಪ್ಲೇಟಿಗೆ ಆ ಬೇಳೆನ ಹಾಕ್ಕೊಂಡು ತಿಂತೀವಿ. ನಮ್ಮ ಮನೇಲಿ ಪ್ರತಿ ಸಲ ಒಬ್ಬಟ್ಟು ಮಾಡಿದ್ರು ಇವಾಗಲೂ ಕೂಡ ನಾನು ಹೂರಣ ರುಬ್ಬಕ್ಕೆ ಮುಂಚೆ ನಾನು ಈ ರೀತಿ ಹುರಿದಿರೋ ಬೇಳೆನ ಒಂದ್ಸಲ ತಿನ್ನಲೇಬೇಕು. ನನಗೆ ಇದೊಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನು ಇನ್ನೊಂದು ಕಡೆ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂತ, ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರಲ್ವ, ಅದೇ ರೀತಿ ನಾವು ಕೂಡ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಫಸ್ಟು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ಹುರಿದು ಎತ್ತಿಟ್ಕೊಳ್ದಿರನು ಡೈರೆಕ್ಟಾಗೂ ಕೂಡ ಹಾಕೋಬೋದು. ಈ ರೀತಿ ಮಾಡೋದ್ರಿಂದ ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದು ಅನ್ನ ತಿನ್ಬೇಕಾದ್ರೆ ಇನ್ನೂ ಕ್ರಿಸ್ಪಿನೆಸ್ ಇರುತ್ತೆ. ಕಡಲೆ ಬೀಜ ಹುರಿದು ಎತ್ತಿಟ್ಕೊಂಡಿದ್ದಾದಮೇಲೆ ಇವಾಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅವೆರಡು 1-2 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನ್ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 4 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು 4 ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೋಬೋದು. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಖಾರ ಜಾಸ್ತಿ ಏನೂ ಹಾಕ್ತಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಜಾಸ್ತಿ ಖಾರ ಯಾರೂ ಇಷ್ಟಪಡೋದಿಲ್ಲ. ಇವಿಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ತುರ್ತಿರುವಂತಹ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಗಿಳಿ ಮಾವಿನಕಾಯಿ ಅಂದರೆ ತೋತಾಪುರಿ ಮಾವಿನಕಾಯಿ ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ. ಅದು ಒಂದು ಫುಲ್ಲು ತುರ್ದಿ ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಹಾಕ್ಕೊಂಡ್ಮೇಲೆ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಹುರ್ಕೊಂಡಿದ್ದಾದ್ಮೇಲೆ ಇನ್ನೇನು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ತೀನಿ ಅನ್ನುವಾಗ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಅದಕ್ಕೆ ಅವಲ್ಲೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜನ ಅದನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ನಿಂಬೆಹಣ್ಣು ಹಾಕ್ಕೋಬೋದು. ನಾನು ನಿಂಬೆಹಣ್ಣು ಹಾಕ್ತಾ ಇಲ್ಲ. ಹುಳಿ ಇಷ್ಟಪಡೋರು ನಿಂಬೆಹಣ್ಣು ಹಾಕ್ಕೋಬೋದು. ಮಾವಿನಕಾಯಿನಲ್ಲೇ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನನಗೆ ನಿಂಬೆಹಣ್ಣು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನಾನು ಹಾಕ್ತಾ ಇಲ್ಲ. ಇವಾಗೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಗೊಜ್ಜನ್ನ ಬೇಕಾದ್ರೆ ತಣ್ಣಗಾದ್ಮೇಲೆ ಎತ್ತಿ ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಬೋದು. ನಾನು ಇವಾಗ ಜಾಸ್ತಿನೇ ಮಾಡಿದ್ದೀನಿ ಗೊಜ್ಜನ್ನ. ಇದನ್ನೆಲ್ಲ ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇವಾಗ ಎಲ್ಲರಿಗೂ ಸೇರಿಸಿ ಏನು ಅನ್ನ ಕಲಿಸೋದಿಲ್ಲ, ಯಾಕಂದರೆ ತಿನ್ಬೇಕಾದ್ರೆ ಕಲಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ನಮ್ಮ ದೊಡ್ಡಮ್ಮಂಗೆ ಆಗೋಷ್ಟು ಮಾತ್ರ ಕಲಿಸ್ಬಿಟ್ಟು ಕೊಡ್ತೀನಿ. ಯಾಕಂದರೆ ಅವರು ಅವಾಗಿಂದ ಏನೂ ತಿಂದಿಲ್ಲ, ವಯಸ್ಸಾಗಿದೆ ಅಲ್ವಾ, ಸುಮ್ಮನೆ ಯಾಕೆ ಸ್ವಲ್ಪ ಅವರು ಊಟ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಮಾತ್ರ ಸ್ವಲ್ಪ ಅನ್ನ ಕಲಿಸ್ಬಿಟ್ಟು ಕೊಡ್ತಾಯಿದ್ದೀನಿ. ನಾವು ತಿನ್ಬೇಕಾದ್ರೆ ನಾವು ಕಲಿಸ್ಕೊಂಡ್ರೆ ಸಾಕಂತ. ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಮಾತ್ರ ಸೂಪರಾಗಿ ಬಂತು, ತಿನ್ಬೇಕಾದ್ರೆ ಸಖತ್ತಾಗಿತ್ತು. ನಾನು ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಲ್ವಾ, ಅದು ಕೂಡ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ನನಗಿಷ್ಟ ಈ ಥರ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋದ್ರಿಂದ, ಅದಕ್ಕೆ ಅಂತ ನಾನು ಒಂದು 4 ಕಿಲ್ಕಲು ಮಾತ್ರ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿರೋದು. ಈ ಕಡೆ ಕಾಳುಗೊಜ್ಜು ಕೂಡ ರೆಡಿ ಆಗಿತ್ತು. ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ 1-2 ನಿಮಿಷ ಇದನ್ನು ಈ ರೀತಿ ಕುದಿಸ್ಕೋಬೇಕು. ಯಾಕಂದರೆ ತರಕಾರಿ ಎಲ್ಲ ನೀರು ಬಿಟ್ಟಿರುತ್ತಲ್ವ, ನೀರೆಲ್ಲ ಸುಂಡೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಇನ್ನು ನಮ್ಮ ದೊಡ್ಡಮ್ಮಂಗೆ ಚಿತ್ರಾನ್ನ ಜೊತೆಗೆ ಒಂದು ಸ್ವಲ್ಪ ಕಾಳುಗೊಜ್ಜು ಹಾಕ್ಕೊಡ್ತಾ ಇದ್ದೀನಿ. ಅವರು ತಿನ್ಕೊಳ್ಳಿ, ನಾವು ಒಬ್ಬಟ್ಟಾಗೋವರೆಗೂ ಅವರು ಕಾಯ್ಕೊಂಡಿರೋಕ್ಕಾಗಲ್ಲ, ಪಾಪ ಸುಸ್ತಾಗ್ಬಿಡ್ತಾರೆ ಅಂತ ಅವರು ಕೊಡ್ತಾ ಇದ್ದೀನಿ.
ಇವಾಗ ವಡೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಜಾರಿಗೆ 4 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಚಕ್ಕೆ ಲವಂಗ, ಅದಕ್ಕೆ ಸ್ವಲ್ಪ ಹಸಿಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಳ್ತೀನಿ. ಕಾಯಿ ಏನಕ್ಕೆ ಹಾಕ್ತೀವಿ ಅಂದರೆ ವಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಇಷ್ಟನ್ನು ಫಸ್ಟು ಒಂದು ಸ್ವಲ್ಪ ಹೊತ್ತು ರುಬ್ಕೊಂಡು ಅದಾದಮೇಲೆ ಇದಕ್ಕೆ ನಾವು ನೆನೆಸಿರೋಂತಹ ಕಡಲೆಬೇಳೆನ ಹಾಕ್ಕೋಬೇಕು. ಕಡಲೆಬೇಳೆ ಜೊತೆಗೆ ನಾನು ಒಂದು ಚಮಚ ಆಗೋಷ್ಟು ಅಕ್ಕಿ ಮತ್ತು 1 ಚಮಚ ಆಗೋಷ್ಟು ಹೆಸರುಬೇಳೆನೂ ಕೂಡ ನೆನೆಸಿದ್ದೆ. ಅದಷ್ಟನ್ನು ಒಂದು 4ರಿಂದ 5 ಗಂಟೆ ನೆನೆದ್ರೆ ಸಾಕು. ನೆನೆದಿದ್ದಾದಮೇಲೆ ಅದನ್ನು ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಂಡು ವಡೆ ಮಾಡ್ಕೊಳ್ತೀನಿ. ಕೆಲವರು ವಡೆ ಮಾಡ್ಬೇಕಾದ್ರೆ ಈ ಥರ ಮಸಾಲ ಎಲ್ಲ ಹಾಕೋದಿಲ್ಲ, ಬರೀ ಪ್ಲೇನೇ ಬೇಳೆ ಎಲ್ಲ ರುಬ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಮಾಡ್ತಾರೆ. ಬಟ್ ನನಗೆ ಅದು ಇಷ್ಟ ಆಗೋದಿಲ್ಲ. ನನಗೆ ಈ ರೀತಿ ಮಸಾಲೆ ವಡೆನೇ ಇಷ್ಟ. ನಾನು ಯಾವಾಗ ಮಾಡಿದ್ರು ನಾನು ಮಸಾಲೆ ವಡೆನೇ ಮಾಡೋದು. ಬೇಳೆ ಅದೆಲ್ಲ ರುಬ್ಕೊಂಡಿದ್ದಾದಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ವಡೆ ಇಟ್ಟು ಕಲಿಸ್ಕೊಂಡ್ರೆ ಸಾಕು. ಇದೆಲ್ಲ ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನೂ ಕೂಡ ಬಿಸಿಯಾಗಿತ್ತು. ಒಂದು ಕಡೆ ವಡೆ ಮಾಡೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಒಬ್ಬಟ್ಟು ತಟ್ಕೊಳ್ಳೋಣ ಅಂತ ಹೇಳಿ ಹಂಚಿಟ್ಕೊಂಡಿದ್ದೆ. ನಾನು ಒಬ್ಬಟ್ಟನ್ನ ಒಂದು 10 ಒಬ್ಬಟ್ಟು ಆಗೋಷ್ಟು ಅಷ್ಟೇ ಮಾಡ್ಕೊಂಡಿರೋದು. ನಾನು ಒಂದು ಕಡೆ ವಡೆ ಆಗೋಷ್ಟರಲ್ಲಿ ಇನ್ನೊಂದು ಕಡೆ ಒಬ್ಬಟ್ಟು ಮಾಡ್ಕೊಂಬಿಡೋಣ ಅಂತ ಒಬ್ಬಟ್ಟು ತಟ್ಕೊಳ್ತಾ ಇದ್ದೀನಿ. ಒಂದು ಕಡೆ ವಡೆ ಆಗೋಷ್ಟರಲ್ಲಿ ಒಬ್ಬಟ್ಟು ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಶಂಕರು ಕೋಸಂಬರಿಗೆ ಅಂತ ಹೇಳಿ ಕ್ಯಾರೆಟು ಸೌತೆಕಾಯಿನೂ ತುರಿದಿಟ್ಟಿದ್ರು. ನಾನು ಒಂದು ಕಡೆ ಹೆಸರುಬೇಳೆನೂ ಕೂಡ ನೆನೆಸಿಟ್ಟಿದ್ದೆ. ಇನ್ನು ಸರಿ ಅದಕ್ಕೂ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಮಾಡೋ ಥರನೇ ಕೋಸಂಬರಿಗೆ ಹೆಸರುಬೇಳೆ ಮತ್ತು ಕ್ಯಾರೆಟು, ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತಿಲ್ಲ. ಕೆಲವರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾರೆ. ಸ್ವಲ್ಪ ಕಾಯಿ ತುರಿ, ಪೆಪ್ಪರ್ ಪೌಡರ್ನು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು, ಉಪ್ಪು ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಎತ್ತಿಟ್ಕೊಂಡಿದ್ದ ಆದಮೇಲೆ ಇವಾಗ ಒಬ್ಬಟ್ಟಿನ ಸಾರು ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಸಾರು ಮಾಡೋದಕ್ಕೆ ಅಂತ ಸ್ವಲ್ಪ ಹೂರ್ಣ ಉಳಿಸ್ಕೊಂಡಿದ್ದೆ. ಆ ಹೂರ್ಣಕ್ಕೆ ಆವಾಗಲೇ ಒಬ್ಬಟ್ಟಿಗೆ ಅಂತ ಹೂರ್ಣ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ವ, ಅದು ಬೇಳೆಕಟ್ಟು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಈ ಒಬ್ಬಟ್ಟು ಸಾರನ್ನ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನನಗೆ ಇದೇ ರೀತಿ ಮಾಡೋಕ್ಕೆ ಬರೋದು, ಯಾಕಂದರೆ ನಮ್ಮಮ್ಮ ಎಲ್ಲ ಇದೇ ರೀತಿ ಮಾಡ್ತಾ ಇದ್ದಿದ್ದು. ಇವಾಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಕರಿಬೇವಿನ ಸ್ವಲ್ಪ, ಹಾಗೆ 1-2 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆನೇ ನಾನು ಸ್ವಲ್ಪ 1 ಚಮಚ ಜೀರಿಗೆ, ಮೆಣಸು, ಸ್ವಲ್ಪ ಮೆಂತ್ಯನ ಚೆನ್ನಾಗಿ ಹುರ್ಕೊಂಡು ಕುಟಾಣಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಆವಾಗಲೇ ಬೇಳೆ ಬೇಯಿಸ್ಕೊಂಡು ಕಟ್ಟೆತ್ತಿಟ್ಕೊಂಡಿದ್ನಲ್ವ, ಹೂರ್ಣ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನ ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಚಮಚ ಅಥವಾ 1.5 ಚಮಚ ನಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು, ನಾವು ಬೇಳೆ ಸಾರಿಗೆಲ್ಲ ಯಾವ ಪುಡಿ ಯೂಸ್ ಮಾಡ್ತೀವಲ್ವ ಅದೇ ಸಾರು ಪುಡಿನ ನಾನು ಇವಾಗ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ನಾನು ಯೂಸ್ ಮಾಡಿರೋ ಸಾಂಬಾರು ಪುಡಿ ನಾನೇ ಮನೆಯಲ್ಲೇ ಮಾಡಿಟ್ಕೊಂಡಿರೋದು.
ಸಾಂಬಾರು ಕುದಿಯೋಷ್ಟರಲ್ಲಿ ಈ ಕಡೆ ಕೋಸಂಬರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಇಂಗು, ಹಾಗೆ ಒಂದು 4 ಗುಂಡು ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಮಾಡೋದ್ರಿಂದ ಕೋಸಂಬರಿ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಉಪ್ಪಿನ ಸೇರಿಸಿಲ್ಲ, ಯಾಕಂದರೆ ಉಪ್ಪು ಇವಾಗೆ ಹಾಕ್ಬಿಟ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ತಿನ್ಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದಿಟ್ಕೊಂಡು ಅದಕ್ಕೆ ಉಪ್ಪು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಇವಾಗ ಅಷ್ಟರಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದ್ದು ಬೆಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೋಬೋದು. ಇದು ನನಗಿಷ್ಟ, ಅದಕ್ಕೆ ಹಾಕ್ಕೊಳ್ತೀನಿ. ನಮ್ಮಮ್ಮ ಅವಾಗೆಲ್ಲ ಹಸಿ ತೆಂಗಿನಕಾಯಿನ ಹಾಕ್ಬಿಟ್ಟೆ ಮಾಡ್ತಾಯಿದ್ರು. ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಖಾರ ಎಲ್ಲ ಬೆಂದಿರುತ್ತಲ್ವ, ಇವಾಗ ಇದಕ್ಕೆ ಹುಣಸೆ ಹುಳಿ ಬಿಡ್ತಾ ಇದ್ದೀನಿ. 1 ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ, ಅದ್ರ ನೀರನ್ನ ಬಿಡ್ತಾ ಇದ್ದೀನಿ. ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಸರಿಯಾಗಿದೆಯಲ್ವ ಅಂತ ನೋಡ್ಬಿಟ್ಟು ಹುಣಸೆಹಣ್ಣು ಹುಳಿ ಬಿಟ್ಟಿದ ಮೇಲೆ ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ರೆಡಿ ಆಯಿತು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅಡುಗೆ ಕೆಲಸ ಎಲ್ಲ ಮುಗೀತು. ಈ ಸಲ ಹಬ್ಬಕ್ಕೆ ಮಾಡಿದಿಷ್ಟು ಅಡುಗೆನೂ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ಒಂದ್ಸಲ ಎಲ್ಲನೂ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ. ಇನ್ನು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಇನ್ನು ಆರುಷಿ ಮತ್ತು ಶಂಕರು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ರು. ಇನ್ನೊಂದು ಸಲ ದೇವರಿಗೆ ಎಲ್ಲರೂ ಸೇರಿ ಮಂಗಳಾರತಿ ಮಾಡಿಬಿಟ್ಟು ಊಟಕ್ಕೆ ಕೂತ್ಕೊಳ್ಳೋಣ ಅಂತೇಳಿ. ಇನ್ನು ಶಂಕರು ಮತ್ತು ಆರುಷಿನೂ ಬೇವು ಬೆಲ್ಲ ತಿಂದಿರಲಿಲ್ವಲ್ಲ, ಸರಿ ಅಂತ ಹೇಳಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ಆರುಷಿಗೆ ಅವರಪ್ಪನೇ ತಲೆಗೆ ಶಾಂಪು ಹಾಕಿ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿಸಿದ್ದಾರೆ. ಅವಳಿಗೂ ಟೈರ್ಡ್ ಆಗಿಬಿಟ್ಟಿದೆ, ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ಲಲ್ವ, ಅದಕ್ಕೆ ಹೊಸ ಫ್ರಾಕ್ ಹಾಕ್ಕೊಂಡಿದ್ದಾಳೆ. ತಲೆ ಏನು ಬಾಚಕ್ಕೆ ಹೋಗಿಲ್ಲ, ಇನ್ನು ತೇವ ಆಯಿತು. ಸರಿ ಅಂತೇಳಿ ಒಂದು ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ಲು. ಇನ್ನು ಎಲ್ಲರೂ ಒಟ್ಟಿಗೆ ಸೇರಿ ಮಂಗಳಾರತಿ ಮಾಡಿಬಿಟ್ಟು ಇನ್ನು ಶಂಕರು ಮತ್ತು ಆರುಷಿಗೆ ಬೇವು ಬೆಲ್ಲ ಕೊಟ್ಟೆ. ಜೊತೆಗೆ ನನಗೂ ಬೇವು ಬೆಲ್ಲ ತಿಂದೆ ಮತ್ತೊಂದು ಸಲ. ನಮ್ಮ ಆರುಷಿ ಗೆಜ್ಜೆನ ತೆಗ್ದಿಟ್ಬಿಟ್ಟಿದ್ದೆ, ಇವತ್ತು ಹಬ್ಬ ಅಂತ ಹಾಕಿದ್ದೆ. ತುಂಬ ದಿನಗಳಾದ್ಮೇಲೆ ಹಾಕ್ಕೊಂಡಿದ್ದಾಳಲ್ಲ, ಅದಕ್ಕೆ ಕುಂದು ಸೌಂಡ್ ಬರ್ಸ್ಕೊತಾ ಇದ್ದಾಳೆ. ತಿನ್ಬೇಕು ಬೇವು ಬೆಲ್ಲದ ಮಾಮಿ ಒಳ್ಳೇದು ಮಾಡ್ತೆ. ಬೆಲ್ಲ ನಮ್ಮ ಆರುಷಿ ಇದೆ ಫಸ್ಟ್ ಟೈಮ್ ಬೇವು ತಿಂತಾ ಇರೋದು. ತಿನ್ಬಿಟ್ಟು ಲಾಸ್ಟಲ್ಲಿ ಫೇಸ್ ನೋಡಿ ಹೆಂಗೆ ಎಕ್ಸ್ಪ್ರೆಷನ್ ಮಾಡ್ತಾಳೆ ಅಂತ. ನಾವೆಲ್ಲರೂ ಮತ್ತೊಂದು ಸಲ ಬೇವು ಬೆಲ್ಲ ತಿನ್ಬಿಟ್ಟು ಇನ್ನು ಊಟಕ್ಕೆ ಕುತ್ಕೊಂಡ್ವಿ. ನಾನು ಹಬ್ಬಕ್ಕೆ ಸೀರೆ ಉಟ್ಕೊಳ್ಳೋಣ ಅಂತೇಳಿ ಹೊಸ ಸೀರೆ ಎಲ್ಲ ಇಟ್ಕೊಂಡಿದ್ದೆ, ಆದರೆ ಬ್ಲೌಸೇ ಹೊಲ್ಕೊಂಡಿಲ್ಲ. ಇನ್ನು ಎಲ್ಲ ಕೆಲಸ ಮಾಡಿ ಮತ್ತಿನ್ನೇನು ಅದಕ್ಕೆ ಬೇರೆ ಬ್ಲೌಸ್ ಹೊಣಿಸಿ ಹಾಕೊಳ್ಳೋಷ್ಟರಲ್ಲಿ ಟೈರ್ಡ್ ಆಗಿಬಿಡುತ್ತೆ, ಪೇಷನ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಸರಿ ಬಿಡು ಅಂತೇಳಿ ಇದೇ ಡ್ರೆಸ್ಸಲ್ಲೇ ಹಬ್ಬ ಮುಗಿಸ್ದೆ. ಅಜ್ಜಿ ಅಲ್ಲ ಬಾಯ್ಲಿ ಹ್ಯಾಪಿ ಯುಗಾದಿ ಬಾಯ್ಲಿ ಹೇಳು ಹೇಳು ದೊಡ್ಡ ಹೇಳು. ನಾನು ಮಾಡಿದ್ದೀನಿ, ನಾನು ಅಗ್ಗಿ ಕಚ್ಚಿ ಕಚ್ಚಿ ಅಗ್ಗಿ ಮಾಡಿ ಹೇಳು ಹ್ಯಾಪಿ ಯುಗಾದಿ ದೊಡ್ಡೆ, ಹ್ಯಾಪಿ ಯುಗಾದಿ. ನಾಚ್ಕೊಂತೋಳೆ ಯಾಕೋ ಈ ನಡುವೆ. ದೊಡ್ಡ ಲವ್ಸ್ ಯು.
ನಮ್ಮ ಆರುಷಿ ಇತ್ತೀಚೆಗೆ ಸ್ವಲ್ಪ ಶೈ ಫೀಲ್ ಮಾಡ್ತಾಳೆ. ಮುಂಚೆ ಆಗಿದ್ರೆ ಓಡೋಗಿ ತಬ್ಕೊಂಡೆಲ್ಲ ಮಾಡ್ತಿದ್ಲು ವಿಶ್ ಮಾಡೋದೆಲ್ಲ. ಬೆಳೀತಾ ಬೆಳೀತಾ ಮಕ್ಕಳು ಅಷ್ಟೇ ಅನ್ಸುತ್ತೆ. ಇವಾಗ ಅವ್ರಿಗೆಲ್ಲ ಗೊತ್ತಾಗುತ್ತಲ್ವಾ, ಅದಕ್ಕೆ ಸ್ವಲ್ಪ ನಾಚ್ಕೊತಾಳೆ. ಇನ್ನು ಹಾಗೆ ಎಲ್ಲರೂ ಸೇರಿ ಒಂದು ಫೋಟೋ ತಗೊಳ್ಳೋಣ ಅಂತೇಳಿ ಫೋಟೋ ತಗೊಳ್ತಾ ಇದ್ವಿ. ಇನ್ನು ಲಾಸ್ಟಲ್ಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ನಮ್ಮ ದೊಡ್ಡಮ್ಮ ಆವಾಗಲೇ ಸ್ವಲ್ಪ ಮಾಂಕೆ ಚಿತ್ರಾನ್ನ ಮತ್ತು ಗೊಜ್ಜು ತಿಂದಿದ್ರಲ್ವ, ಅದೇ ಸಾಕು, ನನಗೆ ಇವಾಗ ಏನೂ ಬೇಡ, ಇನ್ನು ರಾತ್ರಿಗೆ ತಿಂತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಮಾತ್ರ ಊಟ ಮಾಡ್ಕೊಂಡ್ವಿ. ಊಟಕ್ಕೆ ಬಾಳೆ ಎಲೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಹೊರಗಡೆ ಹೋದಾಗ ಮರ್ತ್ಕೊಂಡೇ ಬಿಟ್ಟಿದ್ದೀನಿ, ತೊಗೊಂಡೇ ಬರೋಕ್ಕಾಗಿಲ್ಲ. ಸರಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಪ್ಲೇಟಲ್ಲೇ ಹಾಕೊಂಡು ಊಟ ಮಾಡ್ತಾಯಿದ್ವಿ. ಈ ಸಲ ಹಬ್ಬಕ್ಕೆ ಮಾಡಿದಂತಹ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ಕಷ್ಟಪಟ್ಟು ಬೇಗ ಬೇಗ ಅಡುಗೆ ಆಗಲಿ ಅಂತ ಅಡುಗೆ ಮಾಡಿದಾಗ ಟೇಸ್ಟು ಕೂಡ ಅದೇ ರೀತಿ ಬಂದರೆ ಎಷ್ಟು ಖುಷಿ ಆಗುತ್ತಲ್ವ. ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ. ತಿನ್ಬಿಟ್ಟು ಹೇಳೋದಕ್ಕೆ ಒಬ್ಬಟ್ಟು ಹೆಂಗಿದೆ? ನೈಸಾ? ಡಿಲಿಷಿಯಸ್? ನಿಮಗೆ ಪುಟ್ಟ ಎಲ್ಲನೂ ಏನು 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 ಪಾಪ ದೊಡ್ಡ ಇವಾಗ ಬೇಜಾರು ಮಾಡ್ಕೊಂಡು ಊರಿಗೆ ಹೋಗುತ್ತೆ ಇವಾಗ. ಒಂದು ಬ್ಯೂಟಿ ಸೀಕ್ರೆಟ್ ಹೇಳಿದ ಸ್ಕಿನ್ಗಾಗಿ ಅಲ್ಲ, ತುಂಬಾ ದಿನ ಆಯ್ತು ಮಾಡಿ. ಕೋಲ್ಗೇಟ್ ವಿಸಿಬಲ್ ವೈಟ್ ಕೋಲ್ಗೇಟ್ ವಿಸಿಬಲ್ ವೈಟ್ ಉಪ್ಪು ಕಮ್ಮಿ ಆಯ್ತು. ನೋಡಿ ಎಂತಿಂತ ನಿಮ್ಮನೆ ಉಟ್ಕೊಂಡು ತಿನ್ಬೇಕಂತವಳ. ತೊಳು ತಿನ್ನಿ. It's 3 times more effective at fighting germ buildup. Causes most dental problems. Prevents dental problems before they start. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಾತ್ರಿ 8 ಗಂಟೆ ಹಂಗೆ ಸ್ವಲ್ಪ ಡಿಮಾರ್ಟ್ ಹತ್ರ ಬಂದಿದ್ವಿ. ಶಂಕರ್ ಏನೋ ತೊಗೋಬೇಕಿತ್ತು ಅಂತ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಆಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.